ಶುಭ ಸ್ವಾಗತ. ಕನ್ಯಾ ರಾಶಿಯ ನಕ್ಷತ್ರಮಂಡಲದ ಪ್ರಭಾವದಲ್ಲಿ ಜನಿಸಿರುವ ಪ್ರತಿಯೊಬ್ಬರೂ ಈ ದೃಶ್ಯಾವಳಿಯ ಯಾವುದೇ ಒಂದು ಭಾಗವನ್ನು ಬಿಡದೆ ಕೊನೆಯ ತನಕ ಸಂಪೂರ್ಣವಾಗಿ ಗಮನಿಸಿ. ಏಕೆಂದರೆ ನಾವು ಇಂದು ಚರ್ಚಿಸಲಿರುವ ಸಂಗತಿಗಳು ತೀರಾ ಸೌಮ್ಯವಾದವುಗಳಲ್ಲ. ನಮ್ಮ ದೈನಂದಿನ ಜೀವನದ ಪಯಣದಲ್ಲಿ ನಾವು ಹಲವು ಅಡೆತಡೆಗಳನ್ನು ಎದುರಿಸುತ್ತಲೇ ಇರುತ್ತೇವೆ. ಆದರೆ ಆ ಎಲ್ಲ ಕ್ಲಿಷ್ಟಕರ ಸಮಸ್ಯೆಗಳ ಮೂಲ ಬೇರುಗಳು ನಮ್ಮ ಸುತ್ತಮುತ್ತಲೇ, ನಮ್ಮ ಅತ್ಯಂತ ಆಪ್ತ ವಲಯದಲ್ಲಿರುವ ಜನರಲ್ಲಿಯೇ ಅಡಗಿರುವುದನ್ನು ನಾವು ಗುರುತಿಸಲು ವಿಫಲರಾಗುತ್ತೇವೆ. ಕೆಲವು ನಿರ್ದಿಷ್ಟ ಹೆಸರುಗಳು ಮತ್ತು ಆ ನಾಮಧೇಯಗಳ ಧ್ವನಿ ತರಂಗಗಳಲ್ಲಿ ಅಡಗಿರುವ ವಿಶ್ವದ ಕಾಸ್ಮಿಕ್ ಶಕ್ತಿಯು ನಮ್ಮ ದೈನಂದಿನ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ತೀವ್ರ ಪ್ರಭಾವ ಬೀರುತ್ತದೆ ಎಂಬ ರಹಸ್ಯ ಈ ಜಗತ್ತಿನ ಬಹುತೇಕ ಜನರಿಗೆ ತಿಳಿದೇ ಇಲ್ಲ. ಪ್ರಮುಖವಾಗಿ ಸಾಂಪ್ರದಾಯಿಕ ಜ್ಯೋತಿಷ್ಯಶಾಸ್ತ್ರದ ಗ್ರಂಥಗಳ ಪ್ರಕಾರ ಕನ್ಯಾ ರಾಶಿಯ ಜಾತಕರು ಕೆಲವು ವಿಶಿಷ್ಟ ಅಕ್ಷರಗಳಿಂದ ಆರಂಭವಾಗುವ ನಾಮಧೇಯದ ವ್ಯಕ್ತಿಗಳೊಂದಿಗೆ ಅತಿಯಾದ ನಿಕಟತೆ, ಗಾಢ ಸ್ನೇಹ ಅಥವಾ ವ್ಯವಹಾರದ ಪಾಲುದಾರಿಕೆಯನ್ನು ಬೆಳೆಸಿಕೊಂಡರೆ ಅವರ ಜೀವನದ ಹಾದಿಯಲ್ಲಿ ಅನಿರೀಕ್ಷಿತ ಹಾಗೂ ನಂಬಲ ಸಾಧ್ಯವಾದ ನಕಾರಾತ್ಮಕ ತಿರುವುಗಳು ಎದುರಾಗುತ್ತವೆ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ಆಧುನಿಕ ಯುಗದಲ್ಲಿ ಇಂತಹ ಗಹನವಾದ ವಿಷಯಗಳು ಕೆಲವರಿಗೆ ಅಚ್ಚರಿ ಮೂಡಿಸಬಹುದು ಮತ್ತು ಇನ್ನು ಕೆಲವರಿಗೆ ತರ್ಕಹೀನವಾಗಿ ಕಾಣಿಸಬಹುದು. ಆದರೆ ತಮ್ಮ ಸ್ವಂತ ಬದುಕಿನಲ್ಲಿ ಇಂತಹ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಸರಿಪಡಿಸಲಾಗದ ಭಾರೀ ಆಘಾತಗಳನ್ನು ಅನುಭವಿಸಿ ತದನಂತರ ಜ್ಯೋತಿಷ್ಯದ ಶಾಸ್ತ್ರೋಕ್ತ ಪರಿಹಾರಗಳ ಮೂಲಕವೇ ಯಶಸ್ವಿಯಾಗಿ ಚೇತರಿಸಿಕೊಂಡವರನ್ನು ನೀವು ಒಮ್ಮೆ ವಿಚಾರಿಸಿದರೆ ಈ ಮಾತುಗಳ ಹಿಂದಿರುವ ಸತ್ಯಾಂಶ ನಿಮಗೇ ಮನವರಿಕೆಯಾಗುತ್ತದೆ. ಆ ನೋವನ್ನು ಪ್ರತ್ಯಕ್ಷವಾಗಿ ಅನುಭವಿಸಿದವರು ಇದು 100ಕ್ಕೆ 100ರಷ್ಟು ಕಟು ಸತ್ಯ ಎಂದು ನಿಮಗೆ ಸಾಕ್ಷಿ ನೀಡುತ್ತಾರೆ. ಆ ಕಾರಣಕ್ಕಾಗಿಯೇ ಕನ್ಯಾ ರಾಶಿಯ ಜಾತಕರು ಈ ಮಾಹಿತಿಯನ್ನು ಮಧ್ಯದಲ್ಲಿ ಎಲ್ಲೂ ನಿಲ್ಲಿಸದೆ ಪೂರ್ತಿಯಾಗಿ ಗ್ರಹಿಸಬೇಕು. ಏಕೆಂದರೆ ಈ ವಿಶ್ಲೇಷಣೆಯ ಅಂತ್ಯಭಾಗದಲ್ಲಿ ನಿಮ್ಮ ಅಮೂಲ್ಯವಾದ ಜೀವ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬವನ್ನು ಭಾರೀ ವಿಪತ್ತುಗಳಿಂದ ಮತ್ತು ತೀವ್ರ ಆರ್ಥಿಕ ಸಂಕಷ್ಟಗಳಿಂದ ರಕ್ಷಿಸಬಲ್ಲ ಅತ್ಯಂತ ಪ್ರಭಾವಶಾಲಿ, ಸರಳ ಹಾಗೂ ಸಣ್ಣದಾದ ಪರಿಹಾರ ಮಾರ್ಗವನ್ನು ನಾನು ನಿಮಗೆ ವಿವರಿಸುತ್ತೇನೆ. ಗ್ರಹಗತಿಗಳು ನಮಗೆ ಪೂರಕವಾಗಿಲ್ಲದ ಸಂದರ್ಭದಲ್ಲಿ ನಾವು ವಹಿಸುವ ಸಣ್ಣ ಮಟ್ಟದ ಜಾಗರೂಕತೆಯೂ ಕೂಡ ನಮ್ಮನ್ನು ದೊಡ್ಡೊಂದು ತೊಂದರೆಯ ಬೆಟ್ಟದಿಂದ ಸುಲಭವಾಗಿ ಪಾರು ಮಾಡಬಲ್ಲದು. ಈ ವಿಷಯದ ಆಳಕ್ಕೆ ಇಳಿಯುವ ಮುನ್ನ ಕೆಳಗಿನ ಪ್ರತಿಕ್ರಿಯೆಗಳ ವಿಭಾಗದಲ್ಲಿ ನಿಮ್ಮ ರಾಶಿಚಕ್ರದ ಉಲ್ಲೇಖದೊಂದಿಗೆ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ವೆಂಕಟೇಶಾಯ ಎಂದು ಭಕ್ತಿಯಿಂದ ಬರೆಯಿರಿ. ಭಗವಂತನ ನಾಮಸ್ಮರಣೆ ಮಾಡುತ್ತಾ ಕಮೆಂಟ್ ಮಾಡುವುದರಿಂದ ನಿಮ್ಮ ಆವರಣದಲ್ಲಿರುವ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕ್ಷೀಣಿಸಿ ಸಕಾರಾತ್ಮಕ ತರಂಗಗಳು ವೃದ್ಧಿಸುತ್ತವೆ ಎಂದು ನಮ್ಮ ಹಿರಿಯರು ದೃಢವಾಗಿ ನಂಬಿದ್ದಾರೆ. ಅದರೊಂದಿಗೆ ಈ ಮಹತ್ವದ ಮಾಹಿತಿಯು ಬದುಕಿನಲ್ಲಿ ಸಂಕಷ್ಟದಲ್ಲಿರುವ ಇನ್ನೂ ಅನೇಕ ಜನರಿಗೆ ದಾರಿದೀಪವಾಗುವುದರಿಂದ ಈ ವಿಡಿಯೋವನ್ನು ತಕ್ಷಣವೇ ಲೈಕ್ ಮಾಡಿ ಮತ್ತು ನಿಮ್ಮ ಸ್ವಂತ ಕುಟುಂಬದ ಸದಸ್ಯರು ಹಾಗೂ ಕನ್ಯಾ ರಾಶಿಯ ಸ್ನೇಹಿತರೊಂದಿಗೆ ವಾಟ್ಸ್ಆಪ್ ಅಥವಾ ಫೇಸ್ಬುಕ್ ಮಾಧ್ಯಮಗಳ ಮೂಲಕ ಹಂಚಿಕೊಳ್ಳಿ. ಏಕೆಂದರೆ ನಮಗೆ ಬರಲಿರುವ ಮುಜುಗರದ ಅಥವಾ ನಷ್ಟದ ಸಂಗತಿಗಳು ಮುಂಚಿತವಾಗಿಯೇ ಅರಿವಾದರೆ ನಾವು ದೊಡ್ಡ ತೊಂದರೆಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಜ್ಯೋತಿಷ್ಯಶಾಸ್ತ್ರದ ಗಣಿತದ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಕನ್ಯಾ ರಾಶಿಯವರ ಗ್ರಹಗತಿಗಳ ಸ್ಥಾನಪಲ್ಲಟಗಳು ಅತ್ಯಂತ ವೇಗವಾಗಿ ಸಂಭವಿಸುತ್ತಿವೆ. ಕನ್ಯಾ ರಾಶಿಯ ಅಧಿಪತಿಯಾಗಿರುವ ಬುಧ ಗ್ರಹವು ಮೂಲತಃ ಮನುಷ್ಯನ ಬುದ್ಧಿಶಕ್ತಿ, ಚತುರತೆ ಮತ್ತು ವ್ಯಾಪಾರ ಚಾತುರ್ಯಕ್ಕೆ ಕಾರಕನಾಗಿದ್ದಾನೆ. ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಬುಧನ ಸಂಚಾರ ಸ್ಥಿತಿ ಮತ್ತು ಇತರ ಪಾಪಗ್ರಹಗಳ ವಕ್ರದೃಷ್ಟಿಯಿಂದ ಕನ್ಯಾ ರಾಶಿಯ ಜಾತಕರು ತೀವ್ರ ಮಾನಸಿಕ ಗೊಂದಲ ಹಾಗೂ ಅಸ್ಥಿರತೆಗೆ ಒಳಗಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಇಂತಹ ಸಮಯದಲ್ಲಿ ಯಾರನ್ನು ನೈಜವಾಗಿ ನಂಬಬೇಕು, ಯಾರನ್ನು ಸಂಶಯಿಸಬೇಕು, ಯಾರಿಗೆ ಹೃದಯದಲ್ಲಿ ಸ್ಥಾನ ನೀಡಬೇಕು ಮತ್ತು ಯಾರಿಂದ ಅಂತರ ಕಾಯ್ದುಕೊಳ್ಳಬೇಕು ಎಂಬುದು ತಿಳಿಯದೆ ಬದುಕಿನಲ್ಲಿ ಒಂದು ವಿಚಿತ್ರವಾದ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ನಿಮ್ಮ ಸ್ವಂತ ಆಲೋಚನಾ ಸಾಮರ್ಥ್ಯವು ಕೆಲವೊಮ್ಮೆ ಸಂಪೂರ್ಣವಾಗಿ ಸ್ತಬ್ಧವಾದಂತೆ ಭಾಸವಾಗುತ್ತದೆ. ಬ್ರಹ್ಮಾಂಡದಲ್ಲಿ ಗ್ರಹಗಳು ತಮ್ಮ ಪಥವನ್ನು ಬದಲಾಯಿಸಿದಾಗ ನಮ್ಮ ಸುತ್ತಮುತ್ತಲಿರುವ ಜನರ ನಿಜವಾದ ಮುಖವಾಡಗಳು ಸಹ ಕಳಚಿ ಬೀಳುತ್ತವೆ ಎನ್ನುವುದನ್ನು ಮರೆಯಬೇಡಿ ಸ್ನೇಹಿತರೆ. ಇದರ ಜೊತೆಗೆ ಮಾಯಾವಿ ರಾಹುವಿನ ತೀವ್ರ ಪ್ರಭಾವವೂ ಸಹ ಪ್ರಸ್ತುತ ಕನ್ಯಾ ರಾಶಿಯವರ ಮೇಲೆ ಹೆಚ್ಚಾಗಿದೆ. ರಾಹು ಗ್ರಹವು ಯಾವಾಗಲೂ ಮನುಷ್ಯನ ಮನಸ್ಸಿನಲ್ಲಿ ಭ್ರಮೆ ಮತ್ತು ಮಾಯಾಜಾಲವನ್ನು ಸೃಷ್ಟಿಮಾಡುತ್ತಾನೆ. ಅತ್ಯಂತ ಅಪ್ರಾಮಾಣಿಕ ಮತ್ತು ಮೋಸಗಾರ ಜನರನ್ನು ಸಹ ಅತ್ಯಂತ ನಂಬಿಕಸ್ಥರಂತೆ ನಮ್ಮ ಕಣ್ಣಿಗೆ ಬಿಂಬಿಸುತ್ತಾನೆ.
ಈ ವಿಶಿಷ್ಟ ಅವಧಿಯಲ್ಲಿ ಬಾಹ್ಯ ನೋಟಕ್ಕೆ ಅತ್ಯಂತ ಸಜ್ಜನರು ಮತ್ತು ನಿರಪರಾಧಿಗಳಂತೆ ಕಾಣುವ ಕೆಲವು ವ್ಯಕ್ತಿಗಳು ಒಳಗೊಳಗೆ ತೀವ್ರ ಸ್ವಾರ್ಥ ಆಲೋಚನೆಗಳನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ. ನಿಮ್ಮ ಎದುರಿಗೆ ಜೇನು ಸವಿದಂತೆ ಮಧುರವಾಗಿ ಮಾತನಾಡಿ ನಿಮ್ಮ ಬೆನ್ನಿನ ಹಿಂದೆ ನಿಮಗೆ ಗಂಡಾರ ತರಲು ಹೊಂಚು ಹಾಕುವ ಕುತಂತ್ರಿಗಳ ಸಂಖ್ಯೆ ಇತ್ತೀಚೆಗೆ ನಿಮ್ಮ ಆಪ್ತ ವಲಯದಲ್ಲಿ ಹೆಚ್ಚಾಗುತ್ತಿದೆ. ಪ್ರಮುಖವಾಗಿ ಕೆಲವು ನಿರ್ದಿಷ್ಟ ಅಕ್ಷರಗಳಿಂದ ಆರಂಭವಾಗುವ ಹೆಸರು ಹೊಂದಿರುವ ಮಹಿಳೆಯರು ಈ ಸೂಕ್ಷ್ಮ ಸಮಯದಲ್ಲಿ ಕನ್ಯಾ ರಾಶಿಯವರ ಜೀವನದೊಳಗೆ ಪ್ರವೇಶ ಪಡೆದರೆ ಆರಂಭಿಕ ದಿನಗಳಲ್ಲಿ ಎಲ್ಲವೂ ಅತ್ಯಂತ ಅದ್ಭುತ ಮತ್ತು ರೋಮಾಂಚನಕಾರಿ ಎಂದು ಅನಿಸುತ್ತದೆ. ಅವರು ತೋರುವ ಅಪರಿಮಿತ ಪ್ರೀತಿ, ಅತಿಯಾದ ವಾತ್ಸಲ್ಯ ಮತ್ತು ಕಾಳಜಿಯ ನಾಟಕವನ್ನು ನೋಡಿ ನೀವು ನಿಮ್ಮ ಸರ್ವಸ್ವವನ್ನು ಅವರ ಕೈಗೆ ಒಪ್ಪಿಸುವ ಅಪಾಯವಿರುತ್ತದೆ. ಆದರೆ ದಿನ ಕಳೆದಂತೆ ಗ್ರಹಗಳ ನಕಾರಾತ್ಮಕ ಪ್ರಭಾವದಿಂದಾಗಿ ಅವರ ನಡವಳಿಕೆಯಲ್ಲಿ ದಿಢೀರ್ ಬದಲಾವಣೆ ಕಂಡುಬರುತ್ತದೆ. ಅದರ ದುಷ್ಪರಿಣಾಮವಾಗಿ ನೀವು ಭಾರೀ ಪ್ರಮಾಣದ ಧನನಷ್ಟ, ಕೋರ್ಟ್ ಕಚೇರಿ ಅಲೆದಾಟ, ತೀವ್ರ ಮಾನಸಿಕ ಕಿರಿಕಿರಿ, ನೆಮ್ಮದಿಯ ಭಂಗ ಮತ್ತು ಕುಟುಂಬದೊಳಗೆ ಅನಗತ್ಯ ಕಲಹಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಈ ಗ್ರಹಗಳ ಬದಲಾವಣೆಯ ವೇಗವನ್ನು ಗಮನಿಸಿ ನಾವು ಹೆಜ್ಜೆ ಇಡಬೇಕು. ಇಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿದೆ, ಅದನ್ನು ನಿರ್ಲಕ್ಷಿಸಬೇಡಿ. ಈಗ ನಿಮ್ಮಲ್ಲಿ ಬಹುತೇಕರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿರುತ್ತದೆ. ಜ್ಯೋತಿಷಿಗಳು ಎಚ್ಚರಿಸುತ್ತಿರುವ ಆ ಹೆಸರುಗಳು ಯಾವುದು? ಯಾವ ಅಕ್ಷರಗಳ ವ್ಯಕ್ತಿಗಳೊಂದಿಗೆ ನಾವು ಅಂತರ ಕಾಯ್ದುಕೊಳ್ಳಬೇಕು? ಜ್ಯೋತಿಷ್ಯದ ನಾಮ ಮತ್ತು ನಕ್ಷತ್ರ ಸಿದ್ಧಾಂತಗಳ ಪ್ರಕಾರ ಸ, ಶ, ಹ, ನ ಅಕ್ಷರಗಳಿಂದ ಆರಂಭವಾಗುವ ಹೆಸರುಳ್ಳ ವ್ಯಕ್ತಿಗಳು ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಗಂಭೀರ ದುಷ್ಪರಿಣಾಮಗಳನ್ನು ಮತ್ತು ಕಂಟಕಗಳನ್ನು ತರುವ ಸಾಧ್ಯತೆ ಹೆಚ್ಚಾಗಿದೆ. ಈ 4 ಅಕ್ಷರಗಳ ಉಚ್ಚಾರಣೆಯಿಂದ ಹೊರಹೊಮ್ಮುವ ಧ್ವನಿ ತರಂಗಗಳು ಕನ್ಯಾ ರಾಶಿಯ ಆಂತರಿಕ ಶಕ್ತಿಯೊಂದಿಗೆ ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ. ಇಲ್ಲಿ ನಾವು ಒಂದು ಮುಖ್ಯವಾದ ಸತ್ಯವನ್ನು ಗ್ರಹಿಸಬೇಕು. ಈ ಪ್ರಕೃತಿಯಲ್ಲಿ ಯಾವುದೇ ಒಂದು ಅಕ್ಷರವಾಗಲಿ ಅಥವಾ ವ್ಯಕ್ತಿಯಾಗಲಿ ಹುಟ್ಟಿನಿಂದಲೇ ಕೆಟ್ಟದಾಗಿರುವುದಿಲ್ಲ. ಆದರೆ ಒಂದು ನಿರ್ದಿಷ್ಟ ರಾಶಿಚಕ್ರ, ಒಂದು ನಿರ್ದಿಷ್ಟ ಜನ್ಮ ನಕ್ಷತ್ರ ಮತ್ತು ಕೆಲವು ಹೆಸರಿನ ಧ್ವನಿ ಕಂಪನಗಳ ನಡುವೆ ನೈಸರ್ಗಿಕವಾಗಿಯೇ ದ್ವೇಷ ಅಥವಾ ವೈರುಧ್ಯವಿರುತ್ತದೆ. ಕನ್ಯಾ ರಾಶಿಯು ಉತ್ತರ ಫಾಲ್ಗುಣಿ, ಹಸ್ತ ಮತ್ತು ಚಿತ್ತಾ ನಕ್ಷತ್ರದ ಪಾದಗಳ ಸಂಯೋಜನದಿಂದ ಸೃಷ್ಟಿಯಾದ ರಾಶಿಯಾಗಿದೆ. ಇದು ಭೂತತ್ವದ ಗುಣವನ್ನು ಹೊಂದಿದೆ. ಆದರೂ ಮೇಲೆ ಉಲ್ಲೇಖಿಸಿದ ಅಕ್ಷರಗಳ ಹಿಂದಿರುವ ಗ್ರಹ ಶಕ್ತಿಗಳು ಕನ್ಯಾ ರಾಶಿಯ ಅಧಿಪತಿ ಬುಧನಿಗೆ ಮತ್ತು ನಿಮ್ಮ ಪ್ರಸ್ತುತ ಗೋಚಾರ ಗ್ರಹಗಳಿಗೆ ವಿರುದ್ಧವಾಗಿದೆ. ಇದರ ನೇರ ಅರ್ಥವೇನೆಂದರೆ ಈ ಅಕ್ಷರಗಳ ನಾಮಧೇಯ ಹೊಂದಿರುವ ವ್ಯಕ್ತಿಗಳು ನಿಮ್ಮ ಬದುಕಿನಲ್ಲಿ ಮಿತ್ರರಾಗಿ, ಪ್ರೇಮಿಗಳಾಗಿ ಅಥವಾ ವ್ಯಾಪಾರ ಪಾಲುದಾರಿಗಳಾಗಿ ಬಂದರೆ ನಿಮ್ಮಿಬ್ಬರ ಶಕ್ತಿ ಕ್ಷೇತ್ರಗಳು ಪರಸ್ಪರ ಘರ್ಷಣೆಗೆ ಒಳಗಾಗುತ್ತವೆ. ಪ್ರತಿಯೊಬ್ಬ ಕನ್ಯಾ ರಾಶಿಯ ವ್ಯಕ್ತಿಗೂ ಇದು 100ಕ್ಕೆ 100ರಷ್ಟು ಅನ್ವಯಿಸದೇ ಇರಬಹುದು, ಏಕೆಂದರೆ ಅವರ ವೈಯಕ್ತಿಕ ಜನ್ಮ ಜಾತಕದಲ್ಲಿರುವ ಲಗ್ನ, ಚಂದ್ರನ ಸ್ಥಾನ ಮತ್ತು ಪ್ರಸ್ತುತ ನಡೆಯುತ್ತಿರುವ ದಶೆ ಅಂತರ್ದಶೆಗಳ ಸ್ಥಿತಿಯೂ ಮುಖ್ಯವಾಗುತ್ತದೆ. ಆದರೆ ಸಾಮಾನ್ಯ ಗೋಚಾರದ ಅವಲೋಕನದ ಪ್ರಕಾರ ಬಹುತೇಕ ಕನ್ಯಾ ರಾಶಿಯ ಜಾತಕರು ಇತ್ತೀಚಿನ ದಿನಗಳಲ್ಲಿ ಅಂತಹ ಅಕ್ಷರಗಳ ಹೆಸರುಳ್ಳ ವ್ಯಕ್ತಿಗಳಿಗೆ ಅತಿಯಾಗಿ ಹತ್ತಿರವಾದ ಕಾರಣದಿಂದಲೇ ಹಲವು ಆರ್ಥಿಕ ಮತ್ತು ಸಾಮಾಜಿಕ ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಕಳೆದುಹೋದ ಹಣವನ್ನು ಕಷ್ಟಪಟ್ಟು ಮತ್ತೊಮ್ಮೆ ಸಂಪಾದಿಸಬಹುದು ಸ್ನೇಹಿತರೆ, ಆದರೆ ಒಮ್ಮೆ ನೆಮ್ಮದಿಯ ಬದುಕು ಹದಗೆಟ್ಟರೆ ಅದನ್ನು ಜಗತ್ತಿನ ಯಾವುದೇ ಮಾರುಕಟ್ಟೆಯಲ್ಲೂ ಹಣ ಕೊಟ್ಟುಕೊಳ್ಳಲು ಸಾಧ್ಯವಿಲ್ಲ. ವಿಶೇಷವಾಗಿ ಆರ್ಥಿಕ ವಹಿವಾಟು ನಡೆಸುವಾಗ ಮತ್ತು ಸ್ಥಿರ ಆಸ್ತಿಗಳ ವ್ಯವಹಾರ ಮಾಡುವಾಗ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಈ ಅಕ್ಷರಗಳ ಹೆಸರು ಹೊಂದಿರುವ ವ್ಯಕ್ತಿಗಳು ತೀರಾ ಕರಗುವ ಸ್ಥಿತಿಯಲ್ಲಿ ನಿಮ್ಮ ಬಳಿ ಬಂದು ಸಾಲ ಕೇಳಿದರೂ ಅಥವಾ ಭಾರೀ ಲಾಭದ ಆಮಿಷ ಒಡ್ಡಿ ಉದ್ಯಮದಲ್ಲಿ ಬಂಡವಾಳ ಹೂಡಿಕೆ ಅಥವಾ ಪಾರ್ಟ್ನರ್ಶಿಪ್ ಕೇಳಿದರೂ ಸಹ ತಕ್ಷಣಕ್ಕೆ ಅವರ ಮಾತುಗಳನ್ನು ನಂಬಿ ಸಹಿ ಮಾಡುವುದು ಅಥವಾ ನಗದು ಹಸ್ತಾಂತರಿಸುವಂತಹ ಸಾಹಸಕ್ಕೆ ಕೈಹಾಕಬೇಡಿ. ಒಂದು ವೇಳೆ ತೀರಾ ತುರ್ತು ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಲೇಬೇಕಾಗಿ ಬಂದರೂ ಸಹ ಸೂಕ್ತ ಕಾನೂನು ಒಪ್ಪಂದಗಳಿಲ್ಲದೆ ಮತ್ತು ಹಿರಿಯರ ಸಾಕ್ಷಿಯಿಲ್ಲದೆ ಯಾವುದೇ ರೀತಿಯ ಧನಸಹಾಯ ಮಾಡಬೇಡಿ. ಇಲ್ಲದಿದ್ದರೆ ಕೊಟ್ಟ ಹಣವು ಮರಳಿ ಬಾರದೆ ಇತ್ತ ಸ್ನೇಹ ಅಥವಾ ಸಂಬಂಧವು ಶಾಶ್ವತವಾಗಿ ಮುರಿದು ಬೀಳುವ ಅಪಾಯವಿರುತ್ತದೆ. ಬರೀ ಸಿದ್ಧಾಂತಗಳನ್ನು ಹೇಳಿದರೆ ನಮಗೆ ಅದರ ಗಾಂಭೀರ್ಯತೆ ಅರ್ಥವಾಗದಿರಬಹುದು. ಅದಕ್ಕಾಗಿಯೇ ನಮ್ಮ ದೈನಂದಿನ ಬದುಕಿನಲ್ಲಿ ನೈಜವಾಗಿ ನಡೆದ ಒಂದು ನೈಜ ಘಟನೆಯನ್ನು ಇಲ್ಲಿ ಪ್ರಸ್ತಾಪಿಸೋಣ. ಇದು ಸಂಭವಿಸಿದ್ದು ಆಂಧ್ರಪ್ರದೇಶದ ಪ್ರಮುಖ ವಾಣಿಜ್ಯ ನಗರಿಯಾದ ವಿಜಯವಾಡದಲ್ಲಿ. ಅಲ್ಲಿ ವಾಸಿಸುತ್ತಿದ್ದ ಮಧ್ಯಮ ವರ್ಗದ ಕನ್ಯಾರಾಶಿಯ ಯುವಕನೊಬ್ಬ ಕಷ್ಟಪಟ್ಟು ಶ್ರಮಿಸುತ್ತಾ ತನ್ನದೇ ಆದ ಸಂಘ ಫ್ಯಾಬ್ರಿಕೇಷನ್ ಉದ್ಯಮವನ್ನು ನಡೆಸುತ್ತಿದ್ದನು. ಪ್ರತಿ ತಿಂಗಳು ಉತ್ತಮ ಆದಾಯ ಗಳಿಸುತ್ತಾ ನೆಮ್ಮದಿಯ ಜೀವನ ನಡೆಸುತ್ತಿದ್ದನು.
ಅಲ್ಲಿಯವರೆಗೆ ಅವನ ಜನ್ಮಜಾತಕದಲ್ಲಿ ಬುಧನ ಪ್ರಭಾವ ಅತ್ಯಂತ ಅನುಕೂಲಕರವಾಗಿತ್ತು. ಆದರೆ ಕಳೆದ ವರ್ಷದಲ್ಲಿ ಒಬ್ಬ ಮಹಿಳೆ ಅವನ ಜೀವನಕ್ಕೆ ಸ್ನೇಹಿತೆಯ ರೂಪದಲ್ಲಿ ಪ್ರವೇಶ ಗಿಟ್ಟಿಸಿಕೊಂಡಳು. ನಾವು ಮೇಲೆ ಎಚ್ಚರಿಸಿದ ಅಕ್ಷರಗಳ ಪಟ್ಟಿಯಲ್ಲಿರುವ ಒಂದು ಅಕ್ಷರದಿಂದಲೇ ಅವಳ ಹೆಸರು ಆರಂಭವಾಗುತ್ತಿತ್ತು. ಆರಂಭದಲ್ಲಿ ಅವಳ ನಡವಳಿಕೆ ಅತ್ಯಂತ ಮಾದರಿಯಾಗಿ ಮತ್ತು ಸಭ್ಯತೆಯಿಂದ ಕೂಡಿತ್ತು. ಅವಳು ತನ್ನ ಕಷ್ಟಸುಖಗಳನ್ನು ಹಂಚಿಕೊಳ್ಳುತ್ತಾ ಆ ಯುವಕನ ಕುಟುಂಬದವರೊಂದಿಗೆ ಅತಿ ವೇಗವಾಗಿ ಬೆರೆತು ಹೋದಳು. ಅವಳ ನಯವಾದ ಮಾತು ಮತ್ತು ನಡತೆಗೆ ಮರುಳಾದ ಕನ್ಯಾರಾಶಿಯ ಯುವಕ ಅವಳನ್ನು ಕಣ್ಣುಮುಚ್ಚಿ ನಂಬಿದನು. ಅವನು ತನ್ನ ವ್ಯವಹಾರದ ಲಾಭಾಂಶ, ಬ್ಯಾಂಕ್ ಖಾತೆಯ ರಹಸ್ಯಗಳು ಮತ್ತು ಉದ್ಯಮದ ಏಳುಬೀಳುಗಳ ಸಂಪೂರ್ಣ ಮಾಹಿತಿಯನ್ನು ಅವಳೊಂದಿಗೆ ಹಂಚಿಕೊಳ್ಳತೊಡಗಿದನು. ನಂಬಿಕೆ ಎನ್ನುವುದು ಕನ್ನಡಿಯಂತೆ ಸ್ನೇಹಿತರೆ. ಅದು ಒಮ್ಮೆ ಒಡೆದು ಚೂರಾದರೆ ನೀವು ಎಷ್ಟೇ ಪ್ರಯತ್ನಪಟ್ಟು ಅಂಟಿಸಿದರೂ ಅದರಲ್ಲಿನ ಬಿರುಕುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಕೆಲವು ತಿಂಗಳುಗಳ ನಂತರ ಗ್ರಹಗಳ ಪ್ರಭಾವ ಬದಲಾಯಿತು. ಅವಳ ಕುತಂತ್ರದ ಸಲಹೆಯ ಮೇರೆಗೆ ಈ ಯುವಕ ಹೊಸದೊಂದು ಯೋಜನೆಯಲ್ಲಿ ಭಾರೀ ಮೊತ್ತದ ಬಂಡವಾಳ ಹೂಡಿದನು. ದುರದೃಷ್ಟವಶಾತ್ ಆ ಯೋಜನೆ ಸಂಪೂರ್ಣವಾಗಿ ನೆಲಕಚ್ಚಿತು. ಅಲ್ಲಿಯವರೆಗೆ ಸುಗಮವಾಗಿ ಸಾಗುತ್ತಿದ್ದ ವ್ಯವಹಾರವು ಇದ್ದಕ್ಕಿದ್ದಂತೆ ನಷ್ಟದ ಸುಳಿಗೆ ಸಿಲುಕಿತು. ಸಾಲಗಾರರ ಕಾಟ ತೀರಿಸಲು ಅವನು ಸ್ವಂತ ಮನೆ ಮತ್ತು ಹೆಂಡತಿಯ ಆಭರಣಗಳನ್ನು ಅಡವಿಡಬೇಕಾದ ಪರಿಸ್ಥಿತಿ ಬಂತು. ಅದೇ ಸಮಯದಲ್ಲಿ ಮನೆಯೊಳಗೆ ದಂಪತಿಗಳ ನಡುವೆ ತೀವ್ರ ಜಗಳಗಳು ಆರಂಭವಾಗಿ ಹೆತ್ತ ಪೋಷಕರಲ್ಲಿ ಮಾನಸಿಕ ಅಶಾಂತಿ ದಿನೇ ದಿನೇ ಹೆಚ್ಚಾಯಿತು. ಅತ್ಯಂತ ಸುಖವಾಗಿದ್ದ ಕುಟುಂಬವು ಬೀದಿಗೆ ಬಂದು ನಿಲ್ಲುವಂತಾಯಿತು. ಆದರೆ ಯುವಕನ ಪರಿಸ್ಥಿತಿ ಕೆಡುತ್ತಿದ್ದಂತೆ ಆ ಮಹಿಳೆ ನಿಧಾನವಾಗಿ ಅವನಿಂದ ದೂರ ಸರಿಯತೊಡಗಿದಳು. ಕೊನೆಗೆ ತೀವ್ರ ನಿರಾಸೆ ಮತ್ತು ಖಿನ್ನತೆಗೆ ಒಳಗಾದ ಆ ವ್ಯಕ್ತಿ ಪ್ರಖ್ಯಾತ ಜ್ಯೋತಿಷಿಯೊಬ್ಬರನ್ನು ಭೇಟಿಯಾಗಿ ತನ್ನ ಜಾತಕ ಮತ್ತು ಗ್ರಹಚಾರವನ್ನು ಪರಿಶೀಲಿಸಿದನು. ಜಾತಕವನ್ನು ಮತ್ತು ಅವನ ಜೀವನವನ್ನು ನಾಶಮಾಡಿದ ಆ ಮಹಿಳೆಯ ಹೆಸರನ್ನು ಆಳವಾಗಿ ಅಧ್ಯಯನ ಮಾಡಿದ ಜ್ಯೋತಿಷ್ಯು ಆಕೆಯ ಹೆಸರಿನ ನಕ್ಷತ್ರಕ್ಕೂ ಇವನ ಕನ್ಯಾರಾಶಿಗೂ ಗಂಭೀರ ವೈರತ್ವ ಇದೆ ಎಂದು ಹೇಳಿದರು. ಇದು ರಾಜವಿರಹ ದೋಷ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸಿದೆ ಎಂದು ಎಚ್ಚರಿಸಿದರು. ಆಕೆಯಿಂದ ತಕ್ಷಣವೇ ದೂರವಿರಲು ಮತ್ತು ಆರ್ಥಿಕ ವಿಷಯಗಳಿಂದ ಅವಳನ್ನು ಸಂಪೂರ್ಣವಾಗಿ ಹೊರಗಿಡಲು ಜ್ಯೋತಿಷ್ಯು ಮಾರ್ಗದರ್ಶನ ನೀಡಿದರು. ಅವರ ಸಲಹೆಯಂತೆ ಆ ಯುವಕ ಆಕೆಯೊಂದಿಗಿನ ಸಮಸ್ತ ವ್ಯಾವಹಾರಿಕ ಸಂಬಂಧಗಳನ್ನು ಕಡಿದುಕೊಂಡು ಕ್ರಮೇಣ ದೂರವಾದನು. ಜೊತೆಗೆ ಕೆಲವು ಕ್ಷೇತ್ರ ದರ್ಶನ ಮತ್ತು ಜ್ಯೋತಿಷ್ಯ ಪರಿಹಾರಗಳನ್ನು ಶ್ರದ್ಧೆಯಿಂದ ಮಾಡಿದನು. ಆಶ್ಚರ್ಯಕರ ಸಂಗತಿಯೇನೆಂದರೆ ಆಕೆಯಿಂದ ದೂರವಾದ ಕೆಲವೇ ತಿಂಗಳುಗಳಲ್ಲಿ ಪರಿಸ್ಥಿತಿ ಮತ್ತೆ ಹಳಿಗೆ ಬರಾರಂಭಿಸಿತು. ಕುಂಠಿತವಾಗಿದ್ದ ವ್ಯವಹಾರವು ಮತ್ತೆ ಚೇತರಿಸಿಕೊಂಡಿತು. ಸಾಲ ತೀರಿಸುವ ಹೊಸ ಮಾರ್ಗಗಳು ಗೋಚರಿಸಿದವು. ಮನೆಯಲ್ಲಿದ್ದ ಕೌಟುಂಬಿಕ ಕಲಹಗಳು ಕಮ್ಮಿಯಾಗಿ ನೆಮ್ಮದಿ ಮರಳಿತು. ಈ ನೈಜ ಘಟನೆಯನ್ನು ಕೇಳಿದ ಆ ವ್ಯಕ್ತಿಯ ಕುಟುಂಬದವರು ಮತ್ತು ಸುತ್ತಮುತ್ತಲಿನ ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಕೇವಲ ಒಂದು ಹೆಸರಿನಲ್ಲಿ ಇಷ್ಟೊಂದು ನಕಾರಾತ್ಮಕ ಶಕ್ತಿಯಿರುತ್ತದೆ ಎಂದು ಮೂಗಿನ ಮೇಲೆ ಬೆರಳುಟ್ಟರು. ವಾಸ್ತವವಾಗಿ ಆಧುನಿಕ ಜಗತ್ತಿನ ಕೆಲವರು ಇಂತಹ ವಿಷಯಗಳನ್ನು ಮೂಢನಂಬಿಕೆ ಎಂದು ಸುಲಭವಾಗಿ ತಳ್ಳಿಹಾಕುತ್ತಾರೆ. ಆದರೆ ನಮ್ಮ ಪೂರ್ವಜರು ಯಾವುದೇ ಕಾರಣವಿಲ್ಲದೆ ಇಂತಹ ನಿಯಮಗಳನ್ನು ರೂಪಿಸಿಲ್ಲ. ಕೆಲವರು ತಮ್ಮ ಅದೃಷ್ಟದ ಬಲದಿಂದ ಕುಬೇರರಾಗುತ್ತಾರೆ. ಇನ್ನು ಕೆಲವರು ದುರದೃಷ್ಟದ ಪ್ರಭಾವದಿಂದ ಇದ್ದದ್ದೆಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ಹೆಸರಿನಲ್ಲಿರುವ ಅಕ್ಷರಗಳ ಧ್ವನಿ ಕಂಪನ, ಜನ್ಮ ನಕ್ಷತ್ರ, ರಾಶಿಚಕ್ರದ ಪ್ರಭಾವ ಇವೆಲ್ಲವೂ ಒಟ್ಟಾಗಿ ಮನುಷ್ಯನ ಬದುಕಿನ ದಿಕ್ಕನ್ನೇ ನಿರ್ಧರಿಸುತ್ತವೆ. ಕನ್ಯಾರಾಶಿಯವರು ಹುಟ್ಟಿನಿಂದಲೇ ತೀರ ಬುದ್ಧಿವಂತರು. ನೀವು ಪ್ರತಿಯೊಂದು ವಿಷಯವನ್ನು ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಿಸುವ ಗುಣ ಹೊಂದಿದ್ದೀರಿ. ಆದರೆ ನಿಮ್ಮಲ್ಲಿರುವ ಒಂದೇ ಒಂದು ದೊಡ್ಡ ದೌರ್ಬಲ್ಯವೇನೆಂದರೆ ಯಾರಾದರೂ ನಿಮ್ಮ ಬಳಿ ಬಂದು ಪ್ರೀತಿಯಿಂದ ನಟಿಸಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಕಣ್ಣೀರಿಟ್ಟರೆ ನೀವು ತಕ್ಷಣವೇ ಕರಗಿಬಿಡುತ್ತೀರಿ. ನೀವು ನಿಮ್ಮ ಉದಾರ ಮನಸ್ಸನ್ನು ತೆರೆದು ನಿಮ್ಮ ಬದುಕಿನ ಎಲ್ಲ ಆಂತರಿಕ ರಹಸ್ಯಗಳನ್ನು ಅವರ ಮುಂದೆ ಒಪ್ಪಿಸಿಬಿಡುತ್ತೀರಿ. ಎದುರಿಗಿರುವವರ ಕಪಟತನ ಮತ್ತು ವಂಚನೆಯನ್ನು ಗುರುತಿಸುವಲ್ಲಿ ನಿಮ್ಮ ಅತಿಯಾದ ಭಾವುಕತೆ ಅಡ್ಡಬರುತ್ತದೆ. ನೀವು ಸಹ ಇದೇ ತಪ್ಪುಗಳನ್ನು ಮಾಡುತ್ತಿದ್ದರೆ ಇಂದಿನಿಂದಲೇ ಎಚ್ಚೆತ್ತುಕೊಳ್ಳಿ. ಕನ್ಯಾರಾಶಿಯವರು ವಿಶೇಷವಾಗಿ ಮೇ ಮತ್ತು ಜೂನ್ ತಿಂಗಳ ಅಂತ್ಯದ ದಿನಗಳಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ಏಕೆಂದರೆ ಪ್ರಸ್ತುತ ಸಾಗುತ್ತಿರುವ ರಾಹು ಶನಿ ಗ್ರಹಗಳ ಅಶುಭ ದೃಷ್ಟಿಯಿಂದ ನೀವು ತಪ್ಪು ನಿರ್ಧಾರಗಳನ್ನು ಕೈಗೊಂಡು ಭ್ರಮೆಯ ಲೋಕದಲ್ಲಿ ಬದುಕುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಹೊಸ ಪರಿಚಯಿಸ್ತರ ಬಗ್ಗೆ ನೀವು ತೀವ್ರ ನಿಗಾವಿರಬೇಕು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯವಾಗುವ ಅಪರಿಚಿತ ವ್ಯಕ್ತಿಗಳನ್ನು ಕುರುಡಾಗಿ ನಂಬಬೇಡಿ. ಅವರು ತಮ್ಮ ಸಿಹಿ ಮಾತುಗಳಿಂದ ನಿಮ್ಮನ್ನು ಸೆರೆಹಿಡಿದು ಸಂಕಷ್ಟಕ್ಕೆ ದೂಡುವ ಅಪಾಯವಿದೆ. ನಿಮ್ಮ ವೈಯಕ್ತಿಕ ಭಾವಚಿತ್ರಗಳು, ಬ್ಯಾಂಕಿಂಗ್ ವಿವರಗಳು, ನಿಮ್ಮ ಉದ್ಯಮದ ರಹಸ್ಯಗಳು ಮತ್ತು ಕೌಟುಂಬಿಕ ವಿಷಯಗಳನ್ನು ಯಾವುದೇ ಕಾರಣಕ್ಕೂ ಇತರರೊಂದಿಗೆ ಹಂಚಲೇಬೇಡಿ. ಹೊರನೋಟಕ್ಕೆ ಜೇನುತುಪ್ಪ ಸವರಿದ ಕತ್ತಿಯಂತೆ ಅತ್ಯಂತ ಮಧುರವಾಗಿ ಮಾತನಾಡುವವರನ್ನು ಪೂರ್ಣ ಪ್ರಮಾಣದಲ್ಲಿ ನಂಬುವ ಮುನ್ನ 100 ಬಾರಿ ಆಲೋಚಿಸಿ. ಏಕೆಂದರೆ ಈ ಪ್ರಸ್ತುತ ಅವಧಿಯಲ್ಲಿ ನಿಮಗೆ ನಂಬಿಕೆ ದ್ರೋಹ ಮತ್ತು ವಂಚನೆಯಾಗುವ ಸಾಧ್ಯತೆಗಳು ಗೋಚರಿಸುತ್ತಿವೆ.
ಮತ್ತೊಂದು ಪ್ರಮುಖವಾದ ಆಂತರಿಕ ವಿಷಯವೆಂದರೆ ಕನ್ಯಾ ರಾಶಿಯವರು ಇತ್ತೀಚೆಗೆ ಒಂದು ವಿಚಿತ್ರ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ನೀವು ದಿನವಿಡೀ ಉತ್ಸಾಹದಿಂದ ಇದ್ದರೂ ರಾತ್ರಿಯಾದ ತಕ್ಷಣ ನಿಮ್ಮ ಮನಸ್ಸು ಅನಗತ್ಯ ಆಲೋಚನೆಗಳು, ನಕಾರಾತ್ಮಕ ಭಯ ಮತ್ತು ಉದ್ವೇಗದಿಂದ ತಲ್ಲಣಗೊಳ್ಳುತ್ತದೆ. ನಾಳಿನ ದಿನಗಳ ಬಗ್ಗೆ ಅತಿಯಾದ ಆತಂಕ ಮತ್ತು ಕಳೆದುಹೋದ ಹಳೆಯ ಕಹಿ ಘಟನೆಗಳ ಬಗ್ಗೆ ಚಿಂತಿಸುವುದರಿಂದ ರಾತ್ರಿಯ ನಿದ್ದೆ ಸಂಪೂರ್ಣವಾಗಿ ದೂರವಾಗುತ್ತದೆ. ನೀವು ಹಾಸಿಗೆಯ ಮೇಲೆ ಎಷ್ಟೇ ಉರುಳಾಡಿದರೂ ಮಧ್ಯರಾತ್ರಿಯವರೆಗೆ ಕಣ್ಣಿಗೆ ನಿದ್ದೆ ಬರದೇ ಇದ್ದರೆ ಬೆಳಿಗ್ಗೆ ಏಳುವಾಗ ಇಡೀ ದೇಹವು ದಣದಂತೆ ಮತ್ತು ಆಲಸ್ಯದಿಂದ ಕೂಡಿರುತ್ತದೆ. ನಿಮ್ಮ ಈ ಒಂದು ಸಣ್ಣ ನಿರ್ಲಕ್ಷ್ಯದ ತಪ್ಪು ನಿಮ್ಮ ವೃತ್ತಿಜೀವನ ಮತ್ತು ಆರೋಗ್ಯವನ್ನು 5 ವರ್ಷಗಳಷ್ಟು ಹಿಂದಕ್ಕೆ ತಳ್ಳಬಹುದು. ಜಾಗ್ರತೆ. ಕೇವಲ ದೈಹಿಕ ಆಯಾಸ ಒಂದೇ ಇದಕ್ಕೆ ಕಾರಣವಲ್ಲ. ನಿಮ್ಮ ಸುತ್ತಮುತ್ತ ಸಂಗ್ರಹಿಸಿರುವ ನಕಾರಾತ್ಮಕ ಶಕ್ತಿಗಳು ಮತ್ತು ನಿಮ್ಮ ನಿವಾಸದಲ್ಲಿರುವ ವಾಸ್ತುದೋಷಗಳಿಂದ ಉಂಟಾಗುವ ಕೆಟ್ಟ ಕಂಪನಗಳು ಅಥವಾ ನಿಮ್ಮ ಆಪ್ತರ ಕೆಟ್ಟ ದೃಷ್ಟಿ ಕೂಡ ಇದಕ್ಕೆ ಪ್ರಮುಖ ಕಾರಣವಿರಬಹುದು. ಮನುಷ್ಯನ ಕೆಟ್ಟ ದೃಷ್ಟಿ ಬಿದ್ದರೆ ಕಲ್ಲು ಒಡೆದು ಚೂರಾಗುತ್ತದೆ ಎಂಬ ಗಾದೆಯಿದೆ. ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸದ ಮತ್ತು ಅಸೂಯೆಪಡುವ ಜಗತ್ತು ನಿಮ್ಮ ಸುತ್ತಲೂ ಇರುವಾಗ ಇಂತಹ ಮಾನಸಿಕ ಒತ್ತಡ ಸಹಜವಾಗಿಯೇ ಹೆಚ್ಚಾಗುತ್ತದೆ. ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಕುಂಠಿತವಾದಾಗ ಇಂತಹ ಲಕ್ಷಣಗಳು ಬಹಿರಂಗವಾಗುತ್ತವೆ. ಇದನ್ನು ಸಂಪೂರ್ಣವಾಗಿ ನಿವಾರಿಸಲು ಇರುವ ಏಕೈಕ ಮತ್ತು ಶ್ರೇಷ್ಠ ಮಾರ್ಗವೆಂದರೆ ಆಧ್ಯಾತ್ಮಿಕತೆ. ನಮ್ಮ ಸನಾತನ ಶಾಸ್ತ್ರಗಳು ನಿಮ್ಮ ಜೀವನದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಮಾನಸಿಕ ಯಾತನೆಗಳು ಮತ್ತು ಶತ್ರುಗಳ ಕಾಟವನ್ನು ಬೇರು ಸಹಿತ ಕಿತ್ತೊಗೆಯಲು ಕೆಲವು ಅದ್ಭುತ ಮತ್ತು ಅತ್ಯಂತ ಸರಳವಾದ ಮನೆಮದ್ದುಗಳನ್ನು ಸೂಚಿಸಿವೆ. ನೀವು ಇವುಗಳನ್ನು ಪೂರ್ಣ ನಂಬಿಕೆ ಮತ್ತು ಶ್ರದ್ಧೆಯಿಂದ ಪಾಲಿಸಿದರೆ ನಿಮ್ಮ ಬದುಕಿನಲ್ಲಾಗುವ ಧನಾತ್ಮಕ ಬದಲಾವಣೆಯನ್ನು ನೀವೇ ಕಾಣಬಹುದು. ಮೊದಲಿಗೆ, ಅರಿಶಿಣ ನೀರಿನ ಸರಳ ಪರಿಹಾರ. ಪ್ರತಿದಿನ ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ನಿಮ್ಮ ಮನೆಯ ಮುಖ್ಯದ್ವಾರವನ್ನು ಸ್ವಚ್ಛಗೊಳಿಸಿ ಒಂದು ಪಾತ್ರೆಯ ಶುದ್ಧ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಮಿಶ್ರಣ ಮಾಡಿ ಈ ಪವಿತ್ರ ಅರಿಶಿಣ ನೀರನ್ನು ಮನೆ ಬಾಗಿಲಿಗೆ ಮತ್ತು ಹೊಸ್ತಿಲಿಗೆ ಭಕ್ತಿಯಿಂದ ಸಿಂಪಡಿಸಿ. ವೈಜ್ಞಾನಿಕ ಕೋನದಿಂದ ನೋಡಿದರೆ ಅರಿಶಿಣವು ಅತ್ಯುತ್ತಮ ಆಂಟಿಬಯಾಟಿಕ್ ಆಗಿದೆ. ಆಧ್ಯಾತ್ಮಿಕವಾಗಿ ಅರಿಶಿಣವು ಸಾಕ್ಷಾತ್ ಮಹಾಲಕ್ಷ್ಮೀದೇವಿಯ ಸ್ವರೂಪ ಮತ್ತು ಗುರುಗ್ರಹದ ಶುಭ ಸಂಕೇತವಾಗಿದೆ. ಹೀಗ್ ಮಾಡೋದ್ರಿಂದ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಅಥವಾ ಕೆಟ್ಟ ತರಂಗಗಳು ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ. ಮನೆಯಲ್ಲಿ ಸದಾ ಲಕ್ಷ್ಮೀ ಕಟಾಕ್ಷ ಇರುತ್ತದೆ. ಎರಡನೆಯವಾಗಿ, ಸಂಜೆಯ ಸಮಯದಲ್ಲಿ ಗುಗ್ಗುಲ ಧೂಪದ ಸೇವೆ. ಸಾಯಂಕಾಲದ ವೇಳೆ ಮನೆಯಲ್ಲಿ ನಿತ್ಯಪೂಜೆಯನ್ನು ಮುಗಿಸಿ ದೀಪಾರಾಧನೆ ಮಾಡಿದ ನಂತರ ಸಣ್ಣ ಕಲ್ಲಿದ್ದಲನ್ನು ಉರಿಸಿ ಅದಕ್ಕೆ ಶುದ್ಧ ಗುಗ್ಗುಲದ ಪುಡಿಯನ್ನು ಹಾಕಿ ಆ ಪವಿತ್ರ ಧೂಪವನ್ನು ಮನೆಯ ಪ್ರತಿಯೊಂದು ಕೋಣೆಗೂ ತೋರಿಸಿ. ಈ ಧೂಪದ ಸುವಾಸನೆ ಮತ್ತು ಹೊಗೆಯು ಮನೆಯ ಮೂಲೆಗಳಲ್ಲಿ ಅಡಗಿರುವ ನಕಾರಾತ್ಮಕ ಶಕ್ತಿ, ಸೂಕ್ಷ್ಮ ಕೀಟಗಳು ಮತ್ತು ದೃಷ್ಟಿದೋಷಗಳನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಇದರಿಂದ ಮನಸ್ಸಿಗೆ ಅಪಾರ ನೆಮ್ಮದಿ ಸಿಗುತ್ತದೆ ಮತ್ತು ರಾತ್ರಿ ವೇಳೆ ಆರಾಮದಾಯಕ ನಿದ್ರೆ ಬರುತ್ತದೆ. ಮೂರನೆಯದಾಗಿ, ಬುಧವಾರದ ದಿನ ಗಣಪತಿಯ ಆರಾಧನೆ. ಬುಧಗ್ರಹವು ಕನ್ಯಾರಾಶಿಯ ಅಧಿಪತಿಯಾಗಿರೋದ್ರಿಂದ ಬುಧವಾರದಂದು ವಿಘ್ನ ನಿವಾರಕ ಗಣೇಶನನ್ನು ಪೂಜಿಸೋದ್ರಿಂದ ಅತ್ಯುತ್ತಮ ಫಲಿತಾಂಶಗಳು ಲಭಿಸುತ್ತವೆ. ಬುಧವಾರ ಬೆಳಿಗ್ಗೆ ಗಣೇಶನಿಗೆ ಗರಿಕೆ ಹಾರವನ್ನು ಸಮರ್ಪಿಸಿ ಸಂಕಟನಾಶನ ಗಣೇಶ ಸ್ತೋತ್ರವನ್ನು ಪಠಣ ಮಾಡಿ. ಸಾಧ್ಯವಾದಲ್ಲಿ ನಿಮ್ಮ ಹಣದ ಪರ್ಸ್ನಲ್ಲಿ ಅಥವಾ ನಿಮ್ಮ ಕಚೇರಿಯ ವರ್ಕ್ ಟೇಬಲ್ ಮೇಲೆ ಸಣ್ಣ ಹಸಿರು ಬಣ್ಣದ ಗಣಪತಿಯ ಭಾವಚಿತ್ರ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳಿ. ಇದು ನಿಮ್ಮ ಚಂಚಲ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ ಮತ್ತು ನೀವು ಸರಿಯಾದ ಸಮಯದಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೆರವಾಗುತ್ತದೆ. ನಾಲ್ಕನೆಯದಾಗಿ, ಹಸಿರು ಬಣ್ಣದ ವಸ್ತುಗಳ ಬಳಕೆ. ಜ್ಯೋತಿಷ್ಯಶಾಸ್ತ್ರದ ನಿಯಮದಂತೆ ಕನ್ಯಾ ರಾಶಿಯ ಜಾತಕರು ಹಸಿರು ಬಣ್ಣದ ವಸ್ತುಗಳನ್ನು ಮತ್ತು ವಸ್ತ್ರಗಳನ್ನು ಹೆಚ್ಚಾಗಿ ಬಳಸಿದರೆ ಬುಧಗ್ರಹವು ಪ್ರಸನ್ನನಾಗುತ್ತಾನೆ. ಬುಧವಾರದ ದಿನಗಳಾದರೂ ಕನಿಷ್ಠ ಹಸಿರು ಬಣ್ಣದ ಉಡುಪುಗಳನ್ನು ಧರಿಸಲು ಪ್ರಯತ್ನಿಸಿ. ಅದರೊಂದಿಗೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅಂದರೆ ಮೂಲೆಯಲ್ಲಿ ಒಂದು ಆರೋಗ್ಯಕರ ತುಳಸಿ ಗಿಡವನ್ನು ನೆಟ್ಟು ಪ್ರತಿದಿನ ಬೆಳಿಗ್ಗೆ ಭಕ್ತಿಯಿಂದ ನೀರನ್ನು ಉಣಿಸಿ ಪ್ರದಕ್ಷಿಣೆ ಹಾಕಿ. ತುಳಸಿ ವೃಂದಾವನವಿರುವ ನಿವಾಸದಲ್ಲಿ ಬುಧ ಮತ್ತು ರಾಹುವಿನ ದೋಷಗಳು ತಾನಾಗಿಯೇ ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಿದೆ. ಪರಿಹಾರಗಳೆಷ್ಟು ಮುಖ್ಯವೋ ನಮ್ಮ ದೈನಂದಿನ ನಡವಳಿಕೆಯಲ್ಲಿ ಕೆಲವು ಶಿಸ್ತುಗಳನ್ನು ರೂಢಿಸಿಕೊಳ್ಳುವುದು ಅಷ್ಟೇ ಅನಿವಾರ್ಯ. ಕನ್ಯಾ ರಾಶಿಯವರು ಕೆಲವು ವಿಷಯಗಳಲ್ಲಿ ಅತ್ಯಂತ ಕಟ್ಟುನಿಟ್ಟಾಗಿ ಇರಬೇಕು. ಮೊದಲನೆಯದಾಗಿ, ನಿಮ್ಮ ರಹಸ್ಯಗಳನ್ನು ಗೌಪ್ಯವಾಗಿಡಿ. ಕನ್ಯಾ ರಾಶಿಯವರು ಮಾಡುವ ಮಹಾದೊಡ್ಡ ತಪ್ಪು ಎಂದರೆ ಯಾರಾದರೂ ತಮಗೆ ಆತ್ಮೀಯರು ಎಂದು ಅನಿಸಿದ ತಕ್ಷಣ ತಮ್ಮ ಇಡೀ ಕುಟುಂಬದ ಆಂತರಿಕ ವಿಷಯಗಳನ್ನು ಒಪ್ಪಿಸಿಬಿಡುತ್ತಾರೆ. ನಿಮ್ಮ ಮಾಸಿಕ ಆದಾಯ ಎಷ್ಟು, ನಿಮ್ಮ ಭವಿಷ್ಯದ ಯೋಜನೆಗಳು ಯಾವುವು, ನಿಮ್ಮ ಉದ್ಯಮದ ಸೂತ್ರಗಳೇನು, ನಿಮ್ಮ ಕುಟುಂಬದಲ್ಲಿರುವ ನ್ಯೂನತೆಗಳೇನು, ಯಾವುದೇ ಕಾರಣಕ್ಕೂ ಈ ವಿಷಯಗಳನ್ನು ಮೂರನೇ ವ್ಯಕ್ತಿಗೆ ತಿಳಿಯದಂತೆ ಗೌಪ್ಯವಾಗಿಡಿ. ಕೆಲವರು ನಿಮ್ಮ ದೌರ್ಬಲ್ಯಗಳನ್ನು ಅರಿತುಕೊಂಡು ಸಮಯ ಬಂದಾಗ ನಿಮ್ಮನ್ನೇ ನೋಯಿಸಲು ಹೊಂಚು ಹಾಕುತ್ತಿರುತ್ತಾರೆ. ನಿಮ್ಮ ಎದುರಿಗೆ ನಗುತ್ತಾ ಮಾತನಾಡುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಹಿತೈಷಿಯಾಗಿರಲು ಸಾಧ್ಯವಿಲ್ಲ. ಕೇವಲ ಹೊಗಳುವ ಜನರಿಂದ ದೂರವಿರಿ. ಎರಡನೆಯದಾಗಿ, ಶುಕ್ರವಾರದ ನಿಯಮಗಳನ್ನು ನೆನಪಿನಲ್ಲಿಡಿ.
ಕನ್ಯಾ ರಾಶಿಯವರು ಶುಕ್ರವಾರದ ದಿನ ಯಾರೊಂದಿಗೂ, ವಿಶೇಷವಾಗಿ ಸ್ತ್ರೀಕುಲದೊಂದಿಗೆ ಯಾವುದೇ ಕಾರಣಕ್ಕೂ ವಾಗ್ವ್ಯಾದ ಅಥವಾ ಜಗಳ ಮಾಡಬಾರದು. ಮಹಿಳೆಯರನ್ನು ಅವಮಾನಿಸುವುದು ಅಥವಾ ಕೋಪದಿಂದ ನಿಂದಿಸುವುದು ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಕಮ್ಮಿ ಮಾಡುತ್ತದೆ. ಶುಕ್ರವಾರದ ದಿನ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಶ್ರವಣ ಮಾಡುವುದು ಅಥವಾ ಪಠಿಸುವುದು ಅತ್ಯಂತ ಶುಭದಾಯಕವಾಗಿದೆ. ಮೂರನೆಯದಾಗಿ, ಮನೆಗೆ ಬರುವ ಅತಿಥಿಗಳ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬರನ್ನು ಕುರುಡಾಗಿ ನಂಬಿ ಅವರನ್ನು ನಿಮ್ಮ ಖಾಸಗಿ ಮಲಗುವ ಕೋಣೆ ಅಂದರೆ ಬೆಡ್ರೂಮ್ವರೆಗೆ ಪ್ರವೇಶಿಸಲು ಬಿಡಬೇಡಿ. ಕೆಲವರು ಮುಖದ ಮೇಲೆ ನಗುವನ್ನು ಪ್ರದರ್ಶಿಸಿದರೂ ಒಳಗೊಳಗೆ ತೀವ್ರ ಅಸೂಯೆಯ ದೃಷ್ಟಿ ಹೊಂದಿರುತ್ತಾರೆ. ಅವರ ಕೆಟ್ಟ ದೃಷ್ಟಿ ನಿಮ್ಮ ಸುಖೀ ಕುಟುಂಬದ ಮೇಲೆ ಬೀಳದಂತೆ ಜಾಗ್ರತೆ ವಹಿಸಿ. ಇದೀಗ ಕಾಮೆಂಟ್ ವಿಭಾಗದಲ್ಲಿ ಜೈ ಶ್ರೀರಾಮ್ ಎಂದು ಭಕ್ತಿಯಿಂದ ಬರೆಯಿರಿ. ದೇವರ ನಾಮಸ್ಮರಣೆಗಿಂತ ಮಿಗಿಲಾದ ರಕ್ಷಣಾ ಕವಚ ಈ ಸೃಷ್ಟಿಯಲ್ಲಿ ಬೇರೊಂದಿಲ್ಲ. ರಾಮನ ನಾಮ ಎಲ್ಲಿದೆಯೋ ಅಲ್ಲಿ ಹನುಮಂತನ ಸನ್ನಿಧಾನವಿರುತ್ತದೆ. ಆಂಜನೇಯ ಸ್ವಾಮಿಯ ಕೃಪೆ ನಿಮ್ಮ ಮೇಲಿದ್ದರೆ ರಾಹು, ಶನಿ ಸೇರಿದಂತೆ ಯಾವುದೇ ನವಗ್ರಹಗಳ ಬಾಧೆಗಳು ನಿಮ್ಮನ್ನು ಏನು ಮಾಡಲಾರವು. ಕನ್ಯಾ ರಾಶಿಯವರು ಪ್ರಸ್ತುತ ಎದುರಿಸುತ್ತಿರುವ ಗ್ರಹದೋಷಗಳ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಲು ಇರುವ ಮತ್ತೊಂದು ಶ್ರೇಷ್ಠ ಮಾರ್ಗವೆಂದರೆ ಹನುಮಾನ್ ಚಾಲಿಸ. ಈ ದಿನಗಳಲ್ಲಿ ನೀವು ಅನುಭವಿಸುತ್ತಿರುವ ಆರ್ಥಿಕ ತೊಂದರೆಗಳು ಮತ್ತು ಮಾನಸಿಕ ಆತಂಕಗಳನ್ನು ದೂರ ಮಾಡಲು ದಿನಕ್ಕೆ ಒಂದು ಬಾರಿಯಾದರೂ ಹನುಮಾನ್ ಚಾಲೀಸಾವನ್ನು ಕೇಳುವ ಅಥವಾ ಪಠಿಸುವ ಅಭ್ಯಾಸ ಮಾಡಿಕೊಳ್ಳಿ. ಶನಿ ಮತ್ತು ರಾಹುವಿನ ಕ್ರೂರ ಪ್ರಭಾವದಿಂದ ಭಕ್ತರನ್ನು ರಕ್ಷಿಸುವ ಮಹಾನ್ ದೇವರೆಂದರೆ ಹನುಮಂತ. ವಿಶೇಷವಾಗಿ ಪ್ರತಿ ಮಂಗಳವಾರದ ದಿನ ನಿಮ್ಮ ಹತ್ತಿರದ ಹನುಮಾನ್ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಗೆ ವೀಳೆದ್ದೆಲೆಯ ಹಾರವನ್ನು ಸಮರ್ಪಿಸಿ. ತಾಜಾ ವೀಳೆದ್ದೆಲೆಗಳ ಮೇಲೆ ಶ್ರೀಗಂಧ ಅಥವಾ ಸಿಂಧೂರದಿಂದ ಶ್ರೀರಾಮ್ ಎಂದು ಬರೆದು ಹನುಮಂತನಿಗೆ ಅರ್ಪಿಸಿದರೆ ನಿಮ್ಮ ಜೀವನದಲ್ಲಿರುವ ಎಂತಹ ಕಠಿಣ ಅಡ್ಡೆತಡೆಗಳಾಗಲಿ, ಶತ್ರುಬಾಧೆಯಾಗಲಿ ಅಥವಾ ಸಾಲದ ಹೊರೆಯಾಗಲಿ ಹಿಮದಂತೆ ಕರಗಿ ಹೋಗುತ್ತವೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ. ಮಂಗಳವಾರದ ದಿನ ವಾನರಗಳಿಗೆ ಅಂದರೆ ಕೋತಿಗಳಿಗೆ ಬಾಳೆಹಣ್ಣು ಅಥವಾ ಕಡಲೆಯನ್ನು ತಿನ್ನಿಸುವುದರಿಂದಲೂ ಸಹ ಜನ್ಮರಾಶಿಯ ದೋಷಗಳು ನಿವಾರಣೆಯಾಗುತ್ತವೆ. ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಕನ್ಯಾ ರಾಶಿಯ ಜಾತಕರು ಗೋಚಾರದ ಫಲವಾಗಿ ಕೆಲವು ಆಶ್ಚರ್ಯಕರ ಮತ್ತು ವಿಚಿತ್ರ ಬೆಳವಣಿಗೆಗಳನ್ನು ಎದುರಿಸಬೇಕಾಗುತ್ತದೆ. ಅಂದರೆ ನಿಮ್ಮ ಹಳೆಯ ಮಿತ್ರರು ಅಥವಾ ಹಿಂದೆ ನಿಮ್ಮಿಂದ ದೂರವಾದ ವ್ಯಕ್ತಿಗಳು ಬಹಳ ದಿನಗಳ ನಂತರ ಇದ್ದಕ್ಕಿದ್ದಂತೆ ನಿಮ್ಮನ್ನು ದೂರವಾಣಿ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಸಂಪರ್ಕಿಸಬಹುದು. ಬಹಳ ದಿನಗಳ ನಂತರ ಹಳೆಯ ಪರಿಚಯಿಸ್ತರು ಸಿಕ್ಕಾಗ ನಮಗೆ ಆನಂದವಾಗುವುದು ಸಹಜ. ಆದರೆ ಪ್ರಸ್ತುತ ಗ್ರಹಗಳ ಸ್ಥಿತಿಗತಿಯ ಪ್ರಕಾರ ಈ ರೀತಿ ದಿಢೀರೆಂದು ಹಿಂತಿರುಗುವ ಕೆಲವು ವ್ಯಕ್ತಿಗಳು ನಿಮ್ಮ ಸುಗಮ ಬದುಕಿನಲ್ಲಿ ಹೊಸ ಸಮಸ್ಯೆಗಳನ್ನು ಮತ್ತು ಮಾನಸಿಕ ಒತ್ತಡಗಳನ್ನು ತರುವ ಸಾಧ್ಯತೆಯಿದೆ. ಬಹುಶಃ ಅವರು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು ನಿಮ್ಮಿಂದ ಹಣದ ಸಹಾಯ ನಿರೀಕ್ಷಿಸಬಹುದು ಅಥವಾ ನಿಮ್ಮನ್ನು ಯಾವುದಾದರೂ ಅನಗತ್ಯ ವಿವಾದಗಳಿಗೆ ಎಳೆಯಬಹುದು. ಆದ್ದರಿಂದ ಅತ್ಯಂತ ಎಚ್ಚರಿಕೆಯಿಂದ ಪ್ರಾಯೋಗಿಕವಾಗಿ ಯೋಚಿಸಿ ಯಾರನ್ನು ಜೀವನದೊಳಗೆ ಸೇರಿಸಿಕೊಳ್ಳಬೇಕು ಮತ್ತು ಯಾರನ್ನು ಎಷ್ಟು ದೂರದಲ್ಲಿಡಬೇಕು. ಅವರು ಹಳೆಯ ಒಡನಾಡಿಗಳು ಎಂಬ ಒಂದೇ ಕಾರಣಕ್ಕೆ ಕಣ್ಣು ಮುಚ್ಚಿ ನಂಬಿ ನಿಮ್ಮ ವ್ಯಾಪಾರದ ರಹಸ್ಯಗಳಾಗಲಿ ಅಥವಾ ಕುಟುಂಬದ ರಹಸ್ಯಗಳನ್ನು ಅವರ ಮುಂದೆ ಬಿಚ್ಚಿಡಬೇಡಿ. ಈ ವಿಶ್ಲೇಷಣೆಯಲ್ಲಿ ಉಲ್ಲೇಖಿಸಲಾದ ಯಾವುದೇ ವಿಷಯಗಳು ನಿಮ್ಮನ್ನು ಭಯಭೀತರನ್ನಾಗಿ ಮಾಡುವ ಉದ್ದೇಶ ಹೊಂದಿಲ್ಲ. ಜ್ಯೋತಿಷ್ಯಶಾಸ್ತ್ರ ಎನ್ನುವುದು ಕತ್ತಲ ಹಾದಿಯಲ್ಲಿ ದಾರಿ ತೋರಿಸುವ ಒಂದು ದೀಪದವಿದ್ದ ಹಾಗೆ. ನಾವು ಸಾಗುವ ರಸ್ತೆಯಲ್ಲಿ ಎಲ್ಲೆಲ್ಲಿ ಹೊಂಡಗುಂಡಿಗಳಿವೆ ಎಂದು ಮುಂಚಿತವಾಗಿ ತಿಳಿದರೆ ನಾವು ಜಾಗರೂಕರಾಗಿ ಹೆಜ್ಜೆ ಇಡಬಹುದು. ಅದೇ ರೀತಿ ಜೀವನದಲ್ಲಿ ಬರುವ ಗ್ರಹಗಳ ನಕಾರಾತ್ಮಕ ಅಂಶಗಳನ್ನು ಮುಂಚಿತವಾಗಿ ಅರಿತು ಸೂಕ್ತ ಮುನ್ನೆಚ್ಚರಿಕೆ ವಹಿಸುವುದರಿಂದ ನಾವು ದೊಡ್ಡ ವಿಪತ್ತುಗಳನ್ನು ಸುಲಭವಾಗಿ ದಾಟಬಹುದು. ಆದ್ದರಿಂದಲೇ ಕನ್ಯಾ ರಾಶಿಯ ಜಾತಕರು ಮುಂದಿನ ಕೆಲವು ದಿನಗಳ ಕಾಲ ವ್ಯಕ್ತಿಗಳ ಮತ್ತು ಧನದ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿ ಇರಬೇಕು. ನಿಮ್ಮ ಆಂತರಿಕ ಮನಸ್ಸು ಯಾವುದೋ ಒಂದು ವಿಷಯ ತಪ್ಪು ಎಂದು ನಿಮಗೆ ಎಚ್ಚರಿಕೆ ನೀಡಿದರೆ ಅದನ್ನು ಖಂಡಿತವಾಗಲು ನಿರ್ಲಕ್ಷಿಸಬೇಡಿ. ಏಕೆಂದರೆ ಬುಧನ ಸಕಾರಾತ್ಮಕ ಪ್ರಭಾವದಿಂದ ಕನ್ಯಾ ರಾಶಿಯವರ ಅಂತಃಪ್ರಜ್ಞೆಯು ಮುಂಬರುವ ಅಪಾಯಗಳನ್ನು ಮುಂಚಿತವಾಗಿ ಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ನಿಮ್ಮ ಆಂತರಿಕ ಧ್ವನಿಯನ್ನು ದೃಢವಾಗಿ ನಂಬಿ. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇಂತಹ ಕಠಿಣ ಪರಿಸ್ಥಿತಿಗಳು ಎದುರಾಗಿದ್ದರೆ ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಎಚ್ಚರಿಕೆಯಿಂದ ಹಂಚಿಕೊಳ್ಳಿ. ಆ ಭಗವಂತನು ನಿಮಗೆ ಸನ್ಮಾರ್ಗವನ್ನು ತೋರಿಸಲಿ. ಈ ಮಾಹಿತಿಯಲ್ಲಿ ವಿವರಿಸಲಾದ ಆಧ್ಯಾತ್ಮಿಕ ವಿಷಯಗಳು ಮತ್ತು ಪರಿಹಾರಗಳು ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುತ್ತದೆ. ನೀವು ಪ್ರತಿದಿನ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಇಂತಹ ಆಸಕ್ತಿಕರ ಜಾತಕ ಫಲಗಳು, ಜ್ಯೋತಿಷ್ಯದ ರಹಸ್ಯಗಳು, ಪರಿಹಾರಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ವೀಕ್ಷಿಸಲು ಇಚ್ಛಿಸಿದರೆ ತಕ್ಷಣವೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಇದರಿಂದ ನಾವು ಪ್ರಕಟಿಸುವ ಪ್ರತಿಯೊಂದು ವಿಡಿಯೋದ ಮಾಹಿತಿ ನಿಮಗೆ ಮುಂಚಿತವಾಗಿ ತಲುಪುತ್ತದೆ.
ಆ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಮತ್ತು ಅಂಜನಾಪುತ್ರ ಹನುಮಂತನ ಕೃಪೆಯಿಂದ ಕನ್ಯಾ ರಾಶಿಯವರ ಬದುಕಿನಲ್ಲಿ ಎಲ್ಲಾ ಕಷ್ಟಗಳು, ನಷ್ಟಗಳು ಮತ್ತು ಗ್ರಹದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿ. ಅವರ ಮನೆಮನಗಳಲ್ಲಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸುಖ ಮತ್ತು ಶಾಂತಿ ಸದಾ ನೆಲೆಸಲಿ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ.